ನಮಸ್ತೆ. ಇವತ್ತಿನ ವಿಷಯ ಬಂದು ಸೋಮ್ನಬುಲಿಸಮ್ ಅಂದರೆ ಮೆಡಿಕಲ್ ಟರ್ಮ್ಸಲ್ಲಿ ನಿದ್ರಾ ನಡಿಗೆಗೆ ಸೋಮ್ನಬುಲಿಸಮ್ ಅಂತ ಕರೀತಾರೆ. ನಿದ್ರಾ ನಡಿಗೆ ಎಲ್ಲ ಈಗ ಸ್ಲೀಪ್ ವಾಕಿಂಗ್ ಅಂತ ಹೇಳ್ತಾರಲ್ಲ ಅದು. ಹಾಗಂದರೆ ಏನು, ಅದರಲ್ಲಿ ಎಷ್ಟು ವಿಧ ಇದೆ ಅಂತ ಹೇಳ್ತೀನಿ ಇವತ್ತು. ವ್ಯಕ್ತಿ ನಿದ್ರೆಯಲ್ಲಿ ಎದ್ದು ಓಡಾಡುವುದು, ಮನೆ ಬಾಗಿಲು ತೆಗೆದು ಹೊರಗಡೆ ಹೋಗುವುದು ಕಂಡು ಬಂದಾಗ ಸಹಜವಾಗಿ ಮನೆಯವರು ಗಾಬರಿಗೊಳ್ಳುತ್ತಾರೆ. ನಿದ್ರಾ ನಡಿಗೆಯ ಅವಧಿಯಲ್ಲಿ ಏನಾದರೂ ಅಪಘಾತವಾದರೆ ಏನು ಗತಿ, ಅಥವಾ ಮನೆ ಬಾಗಿಲು ತೆಗೆದು ಆತ ಹೊರ ಹೋದಾಗ ಮನೆಗೆ ಕಳ್ಳರು ನುಗ್ಗಿದ್ದಾರೆ ಏನು ಗತಿ ಎಂದು ಕಂಗಾಲಾಗುತ್ತಾರೆ. ಅತಿರಂಜಿತ ನಿದ್ರಾ ನಡಿಗೆ ಮಾಡುವವರ ಕತೆ ಸಿನಿಮಾಗಳಲ್ಲಿ ನೋಡಿ ಇದು ತಮ್ಮ ಮನೆಯಲ್ಲೂ ನಡೆಯುತ್ತದೆಯೋ ಎಂದು ವ್ಯಾಕುಲರಾಗುತ್ತಾರೆ. ಈ ನಿದ್ರಾ ನಡಿಗೆಯಲ್ಲಿ 3 ವಿಧ ಇದೆ. ಅದು ಸಾಮಾನ್ಯ ನಿದ್ರಾ ನಡಿಗೆ ಅಂದರೆ ಮಕ್ಕಳಲ್ಲಿ ಹೆಚ್ಚು ಸಾಮಾನ್ಯ, ಹದಿವಯಸ್ಸಲ್ಲಿ ಹಾಗೂ ವಯಸ್ಕರಲ್ಲಿ ಆಗೊಮ್ಮೆ ಹೀಗೊಮ್ಮೆ ಕಾಣುತ್ತದೆ. ಯಾವ ತೊಂದರೆಯೂ ಇಲ್ಲ, 1-2 ನಿಮಿಷ ಮನೆಯೊಳಗೆ ಈ ನಡಿಗೆ ಜರುಗುತ್ತದೆ. ಎರಡನೇದು ಉನ್ಮಾದ ನಿದ್ರಾ ನಡಿಗೆ ಅಂದರೆ ಮೇನಿಕ್. ಇದನ್ನ ಇಂಗ್ಲೀಷಲ್ಲಿ ಮೇನಿಕ್ ಸ್ಲೀಪ್ ವಾಕಿಂಗ್ ಅಂತ ಕರೀತಾರೆ. ವ್ಯಕ್ತಿ ಮಾನಸಿಕ ತೊಳಲಾಟಕ್ಕೆ ಸಿಕ್ಕಿದಾಗ ಕಾಣಿಸಿಕೊಳ್ಳುತ್ತದೆ. ನಿದ್ರಾ ನಡಿಗೆ ಮಾಡುವಾಗ ವ್ಯಕ್ತಿ ಜಟಿಲವಾದ ಕೆಲಸಗಳನ್ನು ಮಾಡುತ್ತಾನೆ. ಉದಾಹರಣೆಗೆ, ಎದುರು ಬರುವ ಅಡೆತಡೆಗಳನ್ನು ನಾಜೂಕಾಗಿ ನಿವಾರಿಸಿಕೊಳ್ಳುವುದು, ಬೀಗ ಮತ್ತು ಬೋಲ್ಟ್ ತೆಗೆಯುವುದು, ವಾಹನ ಚಾಲನೆ ಮಾಡುವುದು ಇತ್ಯಾದಿ. ನಿದ್ರಾ ನಡಿಗೆಯ ಅವಧಿ ಕೆಲವರು ನಿಮಿಷಗಳಿಂದ ಹಿಡಿದು ಕೆಲವು ಗಂಟೆಗಳ ಕಾಲ ಸಾಗಬಹುದು. ವ್ಯಕ್ತಿಗೆ ಮನೋವೈದ್ಯರ ನೆರವು ಅಗತ್ಯವಾಗುತ್ತದೆ. ನೆಕ್ಸ್ಟು ಅಂಗದೋಷದ ನಿದ್ರಾ ನಡಿಗೆ ಅಂದರೆ ಆರ್ಗನ್ ಡಿಸಾರ್ಡರ್ ಸ್ಲೀಪ್ ವಾಕಿಂಗ್ ಅಂತ ಹೇಳ್ತಾರೆ. ಕಪಾಲ ಭಾಗದ ಅಪಸ್ಮರದಲ್ಲಿ ವ್ಯಕ್ತಿ ನಿದ್ರಾ ನಡಿಗೆ ಮಾಡಿದಾಗ ನಾಜೂಕಾದ ಜಟಿಲ ಕೆಲಸಗಳನ್ನು ಮಾಡಲಾರ, ಅಡಚಣೆಗಳನ್ನು ನಿವಾರಿಸಿಕೊಳ್ಳಲಾರ.